ಹಾಯ್ ನಾನು ಫ್ರಂಟಿಗೇಟ್ ಕನ್ನಡ ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ವಿವೋ ವೈ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ ಫೋನ್ ಇರುವಂಥದ್ದು ಮೊನ್ನೆ ತಾನೇ ಒಂದು ಫೋನ್ ಲಾಂಚ್ ಆಗಿದೆ ವಿವೋ Y75 5G. ವಿವೋ ಬ್ರ್ಯಾಂಡಿಂಗಲ್ಲಿ ಈ ಒಂದು ವೈ ಸೀರೀಸ್ ಏನಿದೆ ಒಂದು ಥರ ಎಂಟ್ರಿ ಲೆವೆಲ್ ಅನ್ಬೋದು. ಒಂದು ಥರ ಏನಕ್ಕೆ ಅಂತ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟು 8GB ರ್ಯಾಮ್ ಮತ್ತು 128GB ಸ್ಟೋರೇಜು ಲಿಟ್ರಲಿ 22,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. ಈ ಒಂದು ಪ್ರೈಸನ್ಸ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಫೋನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಇದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನ ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 18 ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಇದಕ್ಕೆ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ನೋಂಗಿಲ್ಲ. 18 ವ್ಯಾಟ್ ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು. ಟೈಪ್ ಇಂದ Type-C ಒಂದು ಡೀಸೆಂಟ್ ಕ್ವಾಲಿಟಿ ಕೇಬಲು ಮತ್ತು ಅಪ್ರೂವ್ದಂಗೆ ಇಯರ್ಫೋನ್ನ ಕೂಡ ಕೊಟ್ಟಿರುವಂಥದ್ದು. 3.5 ಹೆಡ್ಫೋನ್ ಜಾಕನ್ನು ಹೊಂದಿರುವಂಥ ಇಯರ್ಫೋನ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಕೂಡ ಇದೆ ಅಂತ. ಮತ್ತು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆಯಿಂದ ಒಂದು ಹೆವಿ ಪ್ರೀಮಿಯಂ, ಮುಂದ್ಗಡೆಯಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನ್ನಿಸ್ತಾ ಇದೆ. ಈ ಒಂದು ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇರುವಂಥದ್ದು, ಕೇವಲ 187 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನಾಗಿದೆ. 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಯಾವ ಗ್ಲಾಸ್ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಸ್ಕ್ರೀನ್ ಗಾರ್ಡ್ ಅವ್ರು ಹಾಕಿದರೆ ಒಂದು ಒಳ್ಳೆಯ ವಿಷಯ. ಸೊ ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ ಆಯಿತಾ. ಪಂಚೋಲ್ ಕ್ಯಾಮ್ರಾ ಸಿಗ್ಬಿಡುತ್ತೆ ನಿಮಗೆ ಆಲ್ಮೋಸ್ಟ್ ಈ ಪ್ರೈಸನ್ಸ್ ಎಲ್ಲ ಫೋನ್ಗಳಲ್ಲಿ. ಸೊ ಇದರಲ್ಲಿ ಟಿಯರ್ ಡ್ರಾಪ್ ನಾಚ್ ಅನ್ನು ಕೊಟ್ಟಿದ್ದಾರೆ. ಬೆಸಲಿಗೆ ಬಂತು ಅಂದರೆ ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ಬಿಟ್ಟರೆ ಉಳಿದ ಬೆಸಲೆಲ್ಲ ಸ್ವಲ್ಪ ಕಡಿಮೆನೇ ಇರುವಂಥದ್ದು. ಫ್ರಂಟಲ್ಲಿ ತುಂಬ ನಾರ್ಮಲ್ ಲುಕಿಂಗ್ ಫೋನ್ ಆಯಿತಾ. ತುಂಬ ಕಡಿಮೆ ಬೆಲೆಯ ಫೋನ್ ರೀತಿ ಕಾಣುತ್ತೆ. ಸೊ ಓಕೆ ಅಂತೀನಿ ಫ್ರಂಟಿಂದ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಇದು ನೋಡೋದಕ್ಕೆ ಮಾತ್ರ ಗ್ಲಾಸ್ ರೀತಿ ಕಾಣುತ್ತೆ. ಆದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಕಾಣುತ್ತೆ. ರೈನ್ಬೋ ಎಫೆಕ್ಟ್ ಬರುತ್ತೆ ಆಯಿತಾ. ಸೊ ತುಂಬ ಪ್ರೀಮಿಯಮ್ ಅನಿಸುತ್ತೆ ಹಿಂದ್ಗಡೆಯಿಂದ ಮಾತ್ರ ಯಾವುದು ಹೆವಿ ಕಾಸ್ಟ್ಲಿ ದುಡ್ಡಿನ ಫೋನಾ ಅಂತ ಅನ್ಕೊಬೇಕು. ಆ ರೀತಿ ಕಾಣುತ್ತೆ. ಕ್ಲೀನ್ ಡಿಸೈನು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಯಾವುದೇ ಫಿಂಗರ್ಪ್ರಿಂಟ್ ಸೆನ್ಸರ್ ಹಿಂದ್ಗಡೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನಲ್ಲಿರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮು. ನಿಮಗೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ. 3.5 ಹೆಡ್ಫೋನ್ ಜಾಕ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು. 2 ಸಿಮ್ಮು ಅಥವಾ 1 ಸಿಮ್ ಅಥವಾ ಒಂದು SD ಕಾರ್ಡ್ ನೀವು ಹಾಕ್ಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಸ್ವಲ್ಪ ಕಡಿಮೆನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. 22,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಅಂದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಾಗಿತ್ತು, ಗ್ಲಾಸ್ ಪ್ಯಾಕ್ ನೀಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ಕೊಟ್ಟಿಲ್ಲ. ನೋಡೋಣ ಉಳಿದ ಸ್ಪೆಸಿಫಿಕೇಷನ್ ಯಾವ ರೀತಿ ಇದೆ ಅಂತ. ಇನ್ನು ಈ ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.58 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಬೇಜಾರಾಗುವಂಥ ವಿಷಯ. ಅಮೋಲೆಡ್ ಡಿಸ್ಪ್ಲೇ ನೀಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಮತ್ತು ಈ ಒಂದು ಫೋನ್ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಇದು ಕೂಡ ಇನ್ನೊಂದು ಬೇಜಾರಾಗುವಂಥ ವಿಷಯ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಪರವಾಗಿಲ್ಲ. ಬಟ್ ಸ್ಟಿಲ್ ನಮಗೆ ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆಯ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ಗಳು ಸಿಗುತ್ತೆ. ಅದರಿಂದ ಸ್ವಲ್ಪ ಬೇಜಾರಾಯಿತು ನನಗೆ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು ಆಯಿತಾ. 8GB ರ್ಯಾಮ್ ಮತ್ತು 128GB ಸ್ಟೋರೇಜು ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. 8GB ರ್ಯಾಮ್ನ ಜೊತೆಗೆ 4GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ಸೊ ಒಂದು ರೀತಿ 12GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮು. ಸ್ಟೋರೇಜ್ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ ಆಯಿತಾ. ನಾನು ಟೆಸ್ಟ್ ಮಾಡ್ದಂಗೆ ಇದು UFS 2.1ಗಿಂತ ಕಡಿಮೆ ರೀಡು ರೈಟನ್ನು ಹೊಂದಿರುವಂಥದ್ದು. ಮೋಸ್ಟ್ಲಿ eMMCನೋ ಅಥವಾ EMCPನೋ ಆಗಿರಬಹುದು ಅಂತ ಅನ್ಕೋತೀನಿ. ಸೊ ರೀಡಿಯೋ ರೇಟ್ ಸ್ವಲ್ಪ ಕಡಿಮೆ ಇದೆ. ಅದು ಕೂಡ ಇನ್ನೊಂದು ಬೇಜಾರಾಗುವಂಥ ವಿಷಯ. ಬಟ್ ಸ್ಟಿಲ್ ಒಂದೇ ವೇರಿಯಂಟು 8GB ರ್ಯಾಮು ಮತ್ತು ಸ್ಟೋರೇಜ್ ಕೊಟ್ಟಿರುವಂಥದ್ದು. 128GB ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಾದರೆ ಒಂದು ಫೋನಲ್ಲಿ ಒಂದು 5G ಪ್ರೋಸರ್ ಇರುವಂಥದ್ದು. MediaTek ಎಂದು Dimensity 700 ಪ್ರೋಸರು. ನಾನು ಅಂಥದ್ದು ಬೇಸ್ ಮಾಡಿ ಚೆಕ್ ಮಾಡ್ದಂಗೆ ಈ ಒಂದು ಪ್ರೋಸರ್ ಸುಮಾರು 3,30,000 3,40,000 ತನಕ ರೇಟಿಂಗನ್ನು ಕೊಡಬಲ್ಲ ಅಂತ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಒಂದು ಒಳ್ಳೆ ಪ್ರೋಸರ್. ಆದರೆ ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆ ಪ್ರೋಸರ್ ಆರಾಮಾಗಿ ಸಿಗುತ್ತೆ ಆಯಿತಾ. ಈ ಒಂದು ಪ್ರೋಸರ್ನಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ
ತೊಂದರೆ ಆಗೋದಿಲ್ಲ. ಒಂದೇನಪ್ಪ ಅಂದರೆ ಒಳ್ಳೆ ಪ್ರೊಸೆಸರೇ, ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ನನಗೆ. ಏನಕ್ಕೆ ಅಂದರೆ ಹೇಳಿದ್ನಲ್ಲ ಆಗಲೇ, ಒಳ್ಳೆ ಪ್ರೊಸೆಸರ್ ಸಿಗುತ್ತೆ ಇದಕ್ಕಿಂತ ಈ ಬೆಲೆಗೆ. ಸೊ ಅದರಿಂದ ಯೋಚನೆ ಮಾಡಬೇಕಾಗತ್ತೆ ನಿಮಗೆ ಪರ್ಪಸ್ ಏನು ಅಂತ ನೋಡಿ ನೀವು ಪ್ರಿಫರ್ ಮಾಡಿದ್ರೆ ಪ್ರೊಸೆಸರ್ನ ಒಳ್ಳೆಯದು. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬರಬೇಕು ಅಂತ ಅಂದರೆ ಯೂಶಲಿ ವಿವೋ ಫೋನ್ಗಳೆಲ್ಲ ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ಗಳಾಗಿರ್ತವೆ. ಸೊ ಈ ಒಂದು ಫೋನಲ್ಲಿ ನಿಮಗೆ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, ಇದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ತುಂಬ ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಬೆಲೆಗೆ ತಕ್ಕಂಗಿಲ್ಲ ಅಂದರೂ ಕೂಡ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು ಮಾಡೋಕ್ಕೆ ಕೆಲಸ ಇಲ್ಲ, ಕೊಟ್ಟಿದ್ದಾರೆ, ಸುಮ್ಮನೆ ಕೊಟ್ಟಿದ್ದಾರೆ ಆಯಿತಾ. ಮೈಕ್ರೋ ಲೆನ್ಸು ಮತ್ತು 2 ಮೆಗಾಪಿಕ್ಸೆಲ್ ಎಂದು, ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್. ಸೊ ಸುಮ್ಮನೆ ಕೊಡ್ತಾರೆ ಜಾಸ್ತಿ ಕ್ಯಾಮ್ರಾ ಹಾಕಿದ್ದೀವಿ ಅಂತ ತೋರಿಸ್ಕೊಡೋದಕ್ಕೆ. ಸೊ ಓಕೆ ಅಂತೀವಿ ನಾವೆಲ್ಲ, ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಕೊಟ್ಟಿರ್ತಾರೆ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು, ಒಳ್ಳೆ ಫೋಟೋ ಕ್ಲಾರಿಟಿಯನ್ನು ನೀಡ್ತಾ ಇರುವಂಥದ್ದು. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಇಂಪ್ರೆಸ್ ಮಾಡ್ತು ನನಗೆ ಫ್ರಂಟ್ ಕ್ಯಾಮ್ರಾ. ಸೊ ಓವರಾಲ್ ಹೇಳ್ಬೇಕಂತ ಅಂದರೆ ಈ ಒಂದು ಫೋನ್ನ ಫೋಟೋ ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಬೆಲೆಗೆ ತಕ್ಕಂಗಿದೆಯಾ ಇಲ್ವಾ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಯಿತಾ. ಏನಕ್ಕೆ ಅಂದರೆ ಈ ಬೆಲೆಗೆ ಇನ್ನೂ ಒಳ್ಳೆ ಫೋಟೋ ತೆಗೆಯುವಂಥ ಸಿಮಿಲರ್ ಅಥವಾ ಇದಕ್ಕಿಂತ ಸ್ವಲ್ಪ ಒಳ್ಳೆ ಫೋಟೋ ತೆಗೆಯುವಂಥ ಕ್ಯಾಮ್ರಾಗಳು ಸಿಗ್ತಾವೆ ನಿಮಗೆ ಬೇಕಾದರೆ. ಮತ್ತು ವಿಡಿಯೋಗ್ರಫಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಫ್ರಂಟ್ ಕ್ಯಾಮ್ರಾ ವಿಡಿಯೋ ಮಾತ್ರ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ರೇರ್ ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಫ್ರಂಟ್ ಕ್ಯಾಮ್ರಾ ಅಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಫುಲ್ HD ಆಗಿದ್ರೂ ಕೂಡ. ಸೊ ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್‌ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ, ಸೈಡ್ ಮೌಂಟೆಡ್ ಮಾತ್ರ. ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಅದು ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ಗಮನಿಸ್ತಾ ಇದ್ದೀರಾ, ತುಂಬ ಫಾಸ್ಟ್ ಆಗಿದೆ. ಸೊ ಇಂಪ್ರೆಸಿವ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಬಾಕ್ಸ್ ಒಳಗೆ ಕೇವಲ 18 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಬೆಲೆಗೆ ಇದಕ್ಕಿಂತ ಜಾಸ್ತಿ ಪವರ್ನ ಹೊಂದಿರುವಂಥ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತವೆ, ಇನ್ನೊಂದು ಬೇಜಾರಾಗುವಂಥ ವಿಷಯ. ಇನ್ನು ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ. ಸೊ ಪರವಾಗಿಲ್ಲ ಅಂತೀನಿ. ಇನ್ನೊಂದು ಸ್ಪೀಕರ್ ಕೊಟ್ಟಿದ್ರೆ, 2 ಸ್ಪೀಕರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಲೇಟೆಸ್ಟ್ ಆಂಡ್ರಾಯ್ಡ್ 12ನ ಬೇಸ್ ಆಗ್ತಿರುವಂಥ ಫಂಟಚ್ OS ಇರುವಂಥದ್ದು. ಫಂಟಚ್ OS ನನಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಇದೊಂದು ರೀತಿ ನಿಯರ್ಲಿ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ರೀತಿ ಕಾಣುತ್ತಾ ಇತ್ತು ನನಗೆ. ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡೇನೋ ಅಂತ ಅನ್ಕೋಬೇಕು, ಆ ರೀತಿ ಮಾಡಿರುವಂಥದ್ದು ಈ ಒಂದು ವಾಯ್ಸ್ನ. ಅದೇ ಕಾರಣಕ್ಕೆ ಈ ಒಂದು ವಾಯ್ಸ್ ಇಷ್ಟ ಆಗುತ್ತೆ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸ್ವಲ್ಪ ರಿಫ್ರೆಶ್ ರೇಟ್ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ತುಂಬ ಸ್ಮೂತಾಗಿರ್ತಿತ್ತು. ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ ಬೆಳೆದಿರುವಂಥವು, ಅವೆಲ್ಲ ಯೂಸ್ಫುಲ್ ಅಪ್ಲಿಕೇಶನ್ಗಳೇ, ಅಂಥ ಹೆವಿ ಕಿತ್ಕೊಂಡೋಗಿರೋ ಅಪ್ಲಿಕೇಶನ್ ಬ್ಲೋಟ್ವೇರೆಲ್ಲ ಹಾಕಿಲ್ಲ ಅವರು. ಸೊ ಪರವಾಗಿಲ್ಲ ಅಂತೀನಿ. OS ಒಂದು ಲೆವೆಲಿಗೆ ಇಷ್ಟ ಆಗುತ್ತೆ ನನಗೆ, ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಇರುವಂಥದ್ದು, ಸಿಮ್ ಹಾಕಿದ್ರೆ LTE+ ಬರುತ್ತೆ, ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ ಮತ್ತು ಬ್ಲೂಟೂತ್ 5.1 ಇರುವಂಥದ್ದು. ಇದಿಷ್ಟು ಈ ಒಂದು ಫೋನ ಕೆಲವೊಂದು ಬೇಸಿಕ್ ಸ್ಪೆಸಿಫಿಕೇಶನ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನು 22,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ ಇದೇ ಬೆಲೆಗೆ ಇದಕ್ಕಿಂತ ಒಳ್ಳೆಯ ಫೋನ್ಗಳು ಸಿಗ್ತವೆ. ಸೊ ಯೋಚನೆ ಮಾಡಿ, ನಿಮ್ಮ ಪರ್ಪಸನ್ನು ತಲ್ಲಿಡ್ಕೊಂಡು ಪರ್ಚೇಸ್ ಮಾಡೋದು ಒಳ್ಳೆಯದು. ಯೂಶಲಿ ಈ ಫೋನ್ ಒಂದು ಆಫ್ಲೈನ್ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಸೇಲ್ಸನ್ನು ಮಾಡ್ತವೆ ಒಂದು ವಿವೋ Y ಸೀರೀಸ್ ಫೋನ್ಗಳು. ಸೊ ಯೋಚನೆ ಮಾಡಿ, ನಿಮಗೆ ಈ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಒಂದು ಫೋನ್ ಪರ್ಚೇಸ್ ಮಾಡಬೇಕು, ಈ ಬೆಲೆನೇ ಬೇಕು, 5Gನೇ ಬೇಕು ಅಂದರೆ ಒಂದು ಆಪ್ಷನ್ ಆಗಿ ಒಂದು ಫೋನ್ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ. ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.